ನಮಸ್ಕಾರ ವೀಕ್ಷಕರೇ, ಪ್ರಖರ ಸುದ್ದಿಗೆ ಸ್ವಾಗತ. ಮುದ್ದೇಬಿಹಾಳದಲ್ಲಿ ಮತದಾರ ಜಾಗೃತಿ ವೇದಿಕೆ ವತಿಯಿಂದ ರ್ಯಾಲಿ. ನಮ್ಮ ಮುದ್ದೇಬಿಹಾಳದಲ್ಲಿ ಮತದಾನ ಜಾಗೃತಿ ಮತದಾನದ ಅಂಗವಾಗಿ ನಾವೆಲ್ಲರೂ ಮನೆಯಲ್ಲಿ ಕೂಡಬಾರ್ದು. ಮನೆಯಲ್ಲಿ ಕೂಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ನೋಡಿ ಮತ್ತೊಬ್ಬರು ಕೂಡ್ತಾರೆ. ಅದಕ್ಕೆ ಅದು ಏನೇ ಟೈಮ್ ಇದ್ರೂ ಟೈಮ್ ತೊಗೊಂಡು ಮುಂಜಾನೆ 6 ಗಂಟೆಗೆ ಬಂದು ನಾವೆಲ್ಲರೂ ಸ್ವಂತ ನಮ್ಮ ಹಕ್ಕು ಏನಪ್ಪ ಅಂದ್ರೆ ಮತದಾನದ ಹಕ್ಕು, ಆ ಹಕ್ಕನ್ನು ನಾವು ಚಲಾಯಿಸಬೇಕಂತೇಳಿ ನಾನು 2 ಮಾತು ಹೇಳ್ತೀನಿ. ಮತದಾರ ಜಾಗೃತಿ ಸಪ್ತಾಹದ ಅಂಗವಾಗಿ ನಡೆದ ಜಾಥಾದಲ್ಲಿ ಮಹೇಶ್ ಹುಗಾರ್ ಮಾತನಾಡಿದರು. ನಗರದ ಸ್ನೇಹ ಸಂಗಮ ಗೆಳೆಯರ ಬಳಗ ಹಾಗೂ ಹಸಿರು ತೋರಣ ಬಳಗ, ಚನ್ನಶೀಲ ಗೆಳೆಯರ ಸಂಘ, ವೈದ್ಯರ ಸಂಘ, ಔಷಧಿ ವ್ಯಾಪಾರಸ್ಥರ ಸಂಘ, ಅಡಕೆ ವ್ಯಾಪಾರಸ್ಥರ ಸಂಘ ವಿವಿಧ ಸಂಘಟನೆಗಳು ಈ ಕಾರ್ಯಕ್ರಮವನ್ನು ಬೆಂಬಲಿಸಿದ್ದವು. ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಬಸವೇಶ್ವರ ಮಾರ್ಗ ವೃತ್ತ, ರಾಮದೇವತೆಯ ಕಟ್ಟೆವರೆಗೆ ನಡೆದ ಇಂದಿನ ಮೆರವಣಿಗೆಯಲ್ಲಿ ಹೋರಾಟಗಾರರು ವಿವಿಧ ಪ್ರಕಾರದ ಬ್ಯಾನರ್ಗಳನ್ನು ಹಾಗೂ ಪೇಂಟಿಂಗ್ಗಳನ್ನು ಬಳಸಿಕೊಂಡು ಮತದಾರ ಜಾಗೃತಿಯನ್ನು ಮಾಡಿದರು. ಚೆನ್ನಮ್ಮ ವೃತ್ತ, ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಮತದಾನದ ಮಹತ್ವವನ್ನು, ಪ್ರಜಾಪ್ರಭುತ್ವದ ಮಹತ್ವವನ್ನು ವಿವರಿಸಿದರು. ಬಸ್ ನಿಲ್ದಾಣ, ಗ್ರಾಮ ಕಟ್ಟೆಯ ಮುಂದುಗಡೆ ಪ್ರತಿಭಟನಾಕಾರರು ಜಾಗೃತಿ ಫಲಕಗಳನ್ನು ಹಿಡಿದುಕೊಂಡು ಮತದಾರ ಮಾಹಿತಿಯನ್ನು ಕೊಟ್ಟರು. ಕಡ್ಡಾಯ ಮತದಾನ ಹಾಗೂ ರಹಸ್ಯ ಮತದಾನವನ್ನು ಮಾಡುವ ವಿಧಾನವನ್ನು ಹೇಳಿದರು. ಸಾಮಾಜಿಕ ಜಾಗೃತಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಮಹಾಬಳೇಶ್ವರ ಈ ಸಂದರ್ಭದಲ್ಲಿ ಮಾತನಾಡಿದರು. ಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ನಾವೆಲ್ಲರೂ ಮತದಾನ ಮಾಡಬೇಕು. ಯಾಕಂದ್ರೆ ರಜೆ ಇರುತ್ತೆ ಅವತ್ತಿನ ದಿವಸ. ರಜೆ ಇದ್ಕೊಂಡು ನಾವೆಲ್ಲೋ ಮಜಾ ಮಾಡಕ್ಕೆ ಹೋಗೋದು, ಪ್ರವಾಸಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ಮಾಡಲಾರ್ದೇ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ, ನಮಗೆ ಬೇಕಾದವ್ರನ್ನ ಆಯ್ಕೆ ಮಾಡಲಿಕ್ಕೆ ನಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮನೆಯೊಳಗೆ ಯಾರು ಉಳಿಲಾರ್ದೇ ದಯವಿಟ್ಟು ಎಲ್ಲರೂ ಮತದಾನ ಮಾಡೋಣ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಣ ಅಂತ ಹೇಳ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಮತದಾನವು ಬುನಾದಿಯಾಗಿದ್ದು, ಮತದಾರರು ಜಾಗೃತವಾಗಿ ಮನೆಯಿಂದ ಹೊರಗೆ ಬಂದು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕೆಂದು ಅವರು ಹೇಳಿದರು. ಜಾಗೃತಿ ಜಾಥಾ ಸಂದರ್ಭದಲ್ಲಿ ಸಾರ್ವಜನಿಕರು ಸಹ ರ್ಯಾಲಿಗಳಲ್ಲಿ ಪಾಲ್ಗೊಂಡು ಜಾಗೃತಿ ಜಾಥಾವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ರವೀಂದ್ರ ನಿಂದಪ್ಪನವರು ಮಾತನಾಡಿದರು. ಮತದಾರ ಜಾಗೃತಿ ವೇದಿಕೆ ವತಿಯಿಂದ ಮತದಾರರಿಗೆ ಮತದಾನದ ಮಹತ್ವವನ್ನು, ದೇಶದ ಭವಿಷ್ಯತ್ತಿಗಾಗಿ ಮತದಾನ ಮಾಡುವ ಒಂದು ಅವಶ್ಯಕತೆಯನ್ನು ಹೇಳುವ ಮೂಲಕ ನಾವು ಮತದಾರ ಜಾಗೃತಿ ವೇದಿಕೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹಸಿರು ತೋರಣ ಬಳಗ ಹಾಗೂ ಸ್ನೇಹ ಸಂಗಮ ಗೆಳೆಯರ ಬಳಗದ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ದೇಶದ ಭವಿಷ್ಯತ್ತಿಗಾಗಿ ನಾವು ಕಡ್ಡಾಯ ಮತದಾನ ಮಾಡಬೇಕಾಗಿದೆ. ಮನೆಯಿಂದ ಹೊರಗೆ ಬಂದು ನಾವೆಲ್ಲರೂ ಕೂಡ ಏನಂದ್ರೆ ನಾವು ಮತದಾನ ಹಾಕೋದಲ್ಲದೆ ಪ್ರತಿಯೊಬ್ಬರಿಗೂ ಮತದಾನ ಹಾಕಬೇಕು ಅನ್ನುವಂಥ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಈ ಮೂಲಕ ದೇಶದ ಬೆಳವಣಿಗೆಗೆ, ದೇಶದ ಸುರಕ್ಷತೆಗೆ ಮತ್ತು ಭದ್ರತೆಗೆ ನಾವೆಲ್ಲರೂ ಒಟ್ಟಾರೆಯಾಗಿ ಕೆಲಸ ಮಾಡಬೇಕಾಗಿದೆ ಅಂತ ನಾನು ಈ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಸ್ನೇಹ ಸಂಗಮ ಬಳಗದ ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿಮಠ್, ಶಿವಾಜಿ ವಿಜಯಪುರ್, ಮುಸ್ತಾಕ್ ಭಾಗವಾನ್, ವಿರೂಪಾಕ್ಷಿ ಪತ್ತಾರ್, ಪ್ಯಾಟೇಗೌಡರ್, ಚೈತನ್ಯಶೀಲ ಗೆಳೆಯರ ಬಳಗದ ಕುಮಾರಸ್ವಾಮಿ ಹಿರೇಮಠ್, ಗುರಯ್ಯ ಮುದ್ದೂರ್ಮಠ್, ಹಸಿರು ತೋರಣ ಬಳಗದ ಅಶೋಕ್ ರೇವಡಿ, ರಾಜಶೇಖರ್ ಕಲ್ಯಾಣಮಠ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು.